ತಾವು ಮತ್ತೆ ಸುನಿಲ್ ಕುಮಾರ್ ಒಪ್ತೀನಿ ಅಧ್ಯಕ್ಷರೇ. ನಮ್ಮ ಕಲೆ ಮತ್ತು ಸಂಸ್ಕೃತಿನಲ್ಲಿ ಬಹಳ ಶ್ರೀಮಂತ. ನಮ್ಮ ಪ್ರವಾಸೋದ್ಯಮ ಇಲಾಖೆಯನ್ನು ಜನಾರ್ದನ್ ರೆಡ್ಡಿ ಸಾಹೇಬರು ನಿರ್ವಹಿಸಿದರೆ, ಸುನಿಲ್ ಕುಮಾರ್ ನಾನು ಮಾಡಿದ್ದೀನಿ. ನಮ್ಮ ಟ್ಯಾಗ್ಲೈನು ಅಂದರೆ ಒಂದು ರಾಜ್ಯ ಹಲವು ಜಗತ್ತು. ನಿಜವಾಗ್ಲೂ ಸನ್ನತಿಯಿಂದ ಹಿಡ್ಕೊಂಡು ಸಿಲಿಕಾನ್ ವ್ಯಾಲಿ ಎಲ್ಲ ಯಾವುದಾದ್ರೂ ರಾಜ್ಯದಲ್ಲಿ ಸಿಗುತ್ತೆ. ಆದರೆ ಹೇಳೋದು ಕೂಡ ಒಪ್ಪಬೇಕಾಗ್ತದೆ. ನಾವು ಏನು ಮಾಡ್ತೀವಿ ಅಧ್ಯಕ್ಷರೇ, ಹಂಪಿ ಉತ್ಸವ, ಬೇರೆ ಬೇರೆ ಜಿಲ್ಲೆದ ಉತ್ಸವ ಎಲ್ಲ ಮಾಡಬೇಕಾದ್ರೆ, ರಾಷ್ಟ್ರಕೂಟ ಉತ್ಸವ ಅಂತ ನಾವೆಲ್ಲ ಏನು ಬೇಡಿಕೆ ಇಡ್ತೀವಿ 2 ದಿನದಷ್ಟೇ. ಆದ್ಯತೆ ನಾವು ಹೊರಗಿನ ಕಲಾವಿದರಿಗೆ, ನಾವು ನಮ್ಮ ಜಿಲ್ಲೆಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡೋದಲ್ಲಿ ಸ್ಥಳೀಯ ಕಲೆಗಳನ್ನು ನಾವು ಮರೆತು ಹೋಗ್ತೀವಿ ಅಧ್ಯಕ್ಷರೇ. ನಾವು ಒಂದು ವಿನೂತನವಾದಂಥ ಪ್ರಯತ್ನ ಕಲಬುರಗಿನಲ್ಲಿ ಮಾಡ್ತಾ ಇದ್ದೀವಿ. ವರ್ಷಾದ್ಯಂತ ಇರಬೇಕು ಅಧ್ಯಕ್ಷರೇ. ಎವ್ರಿ ಮಂತ್ ವಿ ಶುಡ್ ಟೇಕ್ ಒನ್. ನೀವು ಹೇಳ್ದಂಗೆ ರೀಜನಲ್ ಆಗಿ ಒಂದು ಮಾಡೋಣ. ಕಲ್ಯಾಣ ಕರ್ನಾಟಕದ ಒಂದಿರಲಿ, ಮೈಸೂರದ ಒಂದಿರಲಿ. ಆದರೆ ನಮ್ಮ ಇದು ಬರೀ ಸಾಂಸ್ಕೃತಿಕ ಚಟುವಟಿಕೆ ಅಷ್ಟೇ ಅಥವಾ ನಮ್ಮ ಕಲೆಯನ್ನು ಉಳಿಸೋ ಚಟುವಟಿಕೆ ಅಷ್ಟೇ ಆಗಬಾರ್ದು. ನಮ್ಮ ಸ್ಥಳೀಯ ಕಲಾವಿದರಿಗೆ ಅನುಕೂಲ ಆಗುವಂತೆ ನಾವು ಮಾಡಬೇಕು. ಮೊನ್ನೆ ನಾವು ಕಲಬುರಗಿ ನಾಟಕೋತ್ಸವ ಮಾಡಿದ್ವಿ ಅಧ್ಯಕ್ಷರೇ. 1 ವಾರ ಮಾಡಿದ್ವಿ. ಎಲ್ಲ ಸ್ಥಳೀಯ ಯಾರು ಉದ್ಯಮಿಗಳಿಗೆ ಅವರಿಗೆಲ್ಲ ಮನವೊಲಿಸಿ, ಅವರಿಂದ ಉದ್ಯಮ ನಮ್ಮ ಇಂಡಸ್ಟ್ರೀಸ್ ತಗೊಂಡು ಸರ್ಕಾರದ ಕೆಲವು ನೆರವು ತಗೊಂಡು ನಾವು ಮಾಡಿದ್ವಿ. ನಾವು ಮುಂದಿನ 5 ವರ್ಷಕ್ಕೆ ನಾವು ಮಾಡ್ತೀವಿ. ಅದೇ ರೀತಿ ಶಿಲ್ಪಕಲಾ, ಚಿತ್ರಕಲಾ, ಕ್ರೀಡೆ ಇದೆಲ್ಲಾನು ಮಾಡ್ತಾ ಇದೀವಿ. ಅವಾಗ ಏನಾಗುತ್ತೆ, ಲೋಕಲ್ ಆರ್ಟಿಸ್ಟ್ಗೆ ಮತ್ತೆ ಹೊರಗಿಂದಾನು ಜನ ಬರ್ತಾರೆ. ಇದು ಪ್ರವಾಸೋದ್ಯಮದಲ್ಲಿ ನಾವು ಒಂದು ಪ್ರಯತ್ನ ಮಾಡಿದೆ ಅಧ್ಯಕ್ಷರೇ. ಒಂದು ಥ್ರೂಔಟ್ ದ ಇಯರ್ ಒಂದು ಇವೆಂಟ್ ಕ್ಯಾಲೆಂಡರ್ ಅನ್ನ ನಾವು ಫ್ರೀಸ್ ಮಾಡಿದ್ರೆ ಪ್ರವಾಸಿಗರಿಗೂ ಅನುಕೂಲ ಆಗ್ತದೆ. ರಾಷ್ಟ್ರದಿಂದ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಿಂದ ಇರ್ಬೋದು, ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈಗ ಯಾಕಂದ್ರೆ ಕರ್ನಾಟಕದಲ್ಲಿ ಪ್ರತಿ 150 ಕಿಲೋಮೀಟರ್ಗೆ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಬದಲಾವಣೆ ಆಗ್ತದೆ, ಆಹಾರ ಬದಲಾವಣೆ ಆಗ್ತದೆ, ಕಲೆ ಬದಲಾವಣೆ ಆಗ್ತದೆ. ಸೊ ಈ ವೈವಿಧ್ಯತೆಯನ್ನ ನಾವು ತೋರಿಸ್ಬೇಕು ಅಂದ್ರೆ ಸಾಹೇಬ್ ನಮ್ಮ ತಂಗಡಿಗೆ ಅವ್ರು ಹೇಳಿದಾಗೆ ಅವ್ರು ಕುತ್ಕೊಂಡು ಇದನ್ನ ಒಂದು ಪ್ಯಾಕೇಜ್ ಮಾಡಿದ್ರೆ, ಪಾಲಿಸಿ ತರ ಮಾಡಿಬಿಟ್ರೆ ಎಲ್ಲರಿಗೂ ಅನುಕೂಲ. ಅವಾಗ ಎಲ್ಲರೂ ಈಗ 20 ಕೋಟಿ ಖರ್ಚು ಮಾಡ್ಲತ್ತೀವಿ ಅಧ್ಯಕ್ಷರೇ 2 ದಿನದಲ್ಲಿ. ಯಾವ ನಮ್ಮ ಸ್ಥಳೀಯ ಗೊತ್ತಿಲ್ಲ. ಹೌದು, ಅವಾಗ 2 ದಿನ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಮಾಡ್ತಾರೆ. ಬಟ್ ಮಿಕ್ಕಿದ್ದು 363 ದಿನ ಏನಾಗ್ತಾ ಇದೆ ಅಧ್ಯಕ್ಷರೇ? ದಟ್ ಈಸ್ ಇಂಪಾರ್ಟೆಂಟ್. ಬಿಸೈಡ್ಸ್ ಕಲ್ಚರ್, ಇಟ್ ಶುಡ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ಎನ್ ಎಕನಾಮಿಕ್. ಎಲ್ಲರ ಅದೇ ಅಭಿಪ್ರಾಯ ಇದೆ ಅಂತ ನೋಡುವ.